ಗುಡ್ ಈವ್ನಿಂಗ್ ಗೈಸ್. ಏನೋ ಕಾಫಿ ಹಾರ್ವೆಸ್ಟಿಂಗ್ ಟೈಮ್. ಸೊ ಹಂಗೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೆ. ಹಂಗೆ ಹೋಯ್ತು, ಏನೋ ಸುಮ್ಮನೆ ಮನೇಲಿ ಕೂರೋಕ್ಕೂ ಮನಸ್ಸು ಬಂದಿಲ್ಲ. ಸುಮ್ಮನೆ ಕಾಫಿ ಹಾರ್ವೆಸ್ಟ್ ಮಾಡೋಣ ಅಂತ ಸುಮ್ಮನೆ ಹಂಗೆ ಸಣ್ಣ ಪ್ಲ್ಯಾಂಟೇಷನು ಹಂಗೆ ಹೋದ. ನಾನು, ನನ್ನಮ್ಮ, ನನ್ನ ವೈಫು, ಮಗಳು ಸೇರ್ಕೊಂಡು ಹಂಗೆ ಕಾಫಿ ಹಾರ್ವೆಸ್ಟಿಂಗ್ ಮಾಡೋಣ ಅಂತ ಹೋದೋ. ಬೇಳೆ ಕೀಟಾಕಣದು ಎತ್ತರೆಯಾನು ಕಾಫಿಲೋ ಕ್ಯಾಟ್ ಪೂಪ್ ಕಾಫಿ ಅಂತ, ಕ್ಯಾಟ್ ಪೂಪ್ ಕಾಫಿ, ಸಿವೆಟ್ ಕ್ಯಾಟ್ ఉండదు. ഇത് പറിക്കണം, ഇതായിട്ട് ഇതെല്ലാം പറിക്കണം. താഴേന്ന് വരാനാന്നേ. ഇപ്പൊ താഴെ പോ. അതല്ലേ പറഞ്ഞു നിങ്ങളോട്, കാപ്പി പഠിച്ചു എല്ലാം ചോട്ടി കൂടെ വന്നു. ഇതെല്ലാം രാത്രി പറിക്കൂല. കണ്ണിക്കൂടിൻ്റെ താഴെ സൈഡിൽ നിന്ന് പറിച്ചുകൊണ്ട് പോകാം മുകളിലേക്ക്. കാറ്റ് വിരിക്കാൻ മാന്യ കാട്ടിലിരുന്നോ? ഇനി വേണ്ട, ഇവിടുന്ന് അവിടെ അങ്ങനെ ഇരിക്കട്ടെ. ഇതെന്നെ ഇങ്ങനെ ഇരിക്കണേ. കാപ്പി ಹಂಗೆ ನನ್ನ ತೋಟದ ಇನ್ಚಾರ್ಜ್ ಮೇಲೆ ನನ್ನ ಮಗಳು ತೊಗೊಂಡ್ಲು. ಫಸ್ಟ್ ಟೈಮ್ ಲೈಫಲ್ಲಿ ಅವಳು ಬಂದು ಹಾರ್ವೆಸ್ಟ್ ಸ್ಟಾರ್ಟ್ ಮಾಡಿದ್ಲು. ಹಂಗೆ ಕುಯ್ತಾ ಅವಳು ಎಂಜಾಯ್ ಮಾಡ್ತಾಯಿದ್ಲು. മാമു തിന്നണോന്ന് വയറ് നിറച്ചതേക്ക് അവള് കൃഷിയാണെങ്കിൽ ഇരിക്കില്ല. ഉറുമ്പ് വന്നിട്ടേ എന്നെ ഉറുമ്പ് കടിക്കുക എന്ന് പറയും. ಸೇಮ್ ಟೈಮಲ್ಲಿ ನಮ್ಮ ಅಪ್ಪನೂ ಜಾಯ್ನ್ ಆದರು. ಯೂಶ್ವಲಿ ಬಂದು ದೊಡ್ಡ ಪ್ಲ್ಯಾಂಟರ್ಸ್ ಎಲ್ಲ ಬಂದು ಕಾಫಿನ ಪಲ್ಪ್ ಮಾಡ್ತಾರೆ. ಫಸ್ಟ್ ಪಲ್ಪಿಂಗ್ ಮೆಥಡ್ ಅಂತ, ಅದು ವೆಟ್ ಪ್ರಾಸೆಸ್ ಅಂತಾರೆ. ಸೊ ಯೂಶ್ವಲಿ ನಾವು ಮಾಡೋದು ಬಂದು ಡ್ರೈ ಪ್ರಾಸೆಸ್ಸು. ಅಂದರೆ ನಾರ್ಮಲಾಗಿ ಹಿಂಗೆ ಹಾರ್ವೆಸ್ಟಿಂಗ್ ಮಾಡಿಬಿಟ್ಟು ಡೈರೆಕ್ಟಾಗಿ ಸನ್ ಡ್ರೈಗೆ ಹಾಕ್ತೀವಿ. ಸೊ ಅದನ್ನು ಬಂದು ಡ್ರೈ ಪ್ರಾಸೆಸ್ ಅಂತಾರೆ. ಪಲ್ಪಿಂಗ್ ಮಾಡಿ ವೆಟ್ ಪ್ರಾಸೆಸ್ ಮಾಡೋದ್ರಿಂದ ನಿಮಗೆ ಅಂದರೆ ಪ್ರೈಸಿಂಗ್ ಸ್ವಲ್ಪ ಇನ್ಕ್ರೀಸ್ ಇರುತ್ತೆ, ಜಾಸ್ತಿನೂ ಬರುತ್ತೆ. ಸೊ ಡ್ರೈ ಪ್ರಾಸೆಸ್ಸಲ್ಲೂ ಅಷ್ಟೊಂದು ಇರೋದಿಲ್ಲ. ಇಷ್ಟೆಲ್ಲ ಕುಯ್ದಾಯ್ತಿಗೆ ನಮ್ಮಮ್ಮ ಸುಮ್ಮನೆ ನನ್ನ ಮಗಳನ್ನ ಹಿಡ್ಕೊಂಡು ಹಂಗೆ ಕಾಫಿ ತೊಗೊಂಬರ್ತಾ ಇದ್ದರು. ಇನ್ನೇನು ಕಾಫಿ ಒಂದು ಸ್ನ್ಯಾಕ್ಸ್ ತಗೊಂಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಕೆಲಸ ಅಂತ ವೇಟ್ ಮಾಡ್ತಾಯಿದ್ರು. അപ്പൊ തിന്നപ്പാ എന്താ കൊണ്ടുവന്ന മഞ്ഞുകുട്ടി? ചായ, കാപ്പി എല്ലാം കൊണ്ടുവന്നിട്ടുണ്ട്, കുടിച്ചോ. എവിടെ ഇച്ചിന് നിങ്ങള്? ഓ മടുത്തു പോയി മക്കളെ, മടുത്ത് പോയി.